18 ಮಂದಿ ಕಳ್ಳರ ಟೋಳಿ ಇತ್ತು ರಾಗ ಅವರು ತಾವಕ ತಾವೇ ಮಾತಾಡ್ತಾರ ಯಾರು ಇಲ್ಲದಾಗ ಗಂಟ ಬಾಳ ಇದ್ದಂಗ ಕಾಣಿಸ್ತಾರು ಮಾರಾಕ ಏನು ಹೇಳ್ರಿ ಮಾಸ್ತರ ಹುಡುಗ ಹುಡುಗ ಹಾಡ್ತಾರ್ರಿ ಏನಂತ ಏನು ಬರಾನ ಬಂದೆವ್ವ ನನ್ನ ದಾರುದು ಬಾಟ್ಲೆವ್ವ ಹೊಲ ಮನಿ ಎಲ್ಲ ನಾನು ಅಳಗಲ ಮಾಡಿದೆವ್ವ ಅಂದಂಗ ಅದಕ್ಕೆ ಏನೋ ನಮ್ಮ ಬೀಗರ ಮನೆಗೆ ಬಂದಾರ ಕಾಕೋರು ಬಂದು ಈ ಶರಣ ಬಸವ ಎದ್ದ ಕುಳಿತು ಹೇಗೆ ವಿಚಾರ ಹಾಕತಾನ ತನ್ನ ಮನದಾಗ ಹೊತ್ತ ಹೊಂಟಂಗ ಕಾಣಿಸ್ತದಂತ ತಿಳಿದರ ಮನಸ್ಸಿಗ ಲಿಂಗ ಪೂಜಾಕ್ ಪತ್ರಿ ತರ್ಬೇಕಂತ ದೊಡ್ಡಾಗ ನಿಂತ ಕಳ್ಳರ ಹಂತಿರ ಹೋಗಿ ಕೇಳತಾ ಯಾಕ್ರೋ ತಮ್ಮ ಯಾಕ ನಿಂತಿರಿ ಸುಳ್ಳೆ ಬೈದಾಗ ನಿಮಗ ಏನು ಬೇಕು ಸಂಶಯ ಇಲ್ಲೇ ಆಸು ಮಂದಿ ಹೇಳ್ತಾರ ಖರೆ ಕಳ್ಳರು ಇದ್ದೀವೋ ನಾವು ಒಳ್ಳೆ ಸಮಯ ಸಾಧಿಸಿ ಬಂತು ಸಿಕ್ಕಿದಿ ಕೈಯಾಗ ಬೆಳ್ಳಿ ಬಂಗಾರ ಎಷ್ಟ ಐತೋ ನಿನ್ನ ಮನೆಯಾಗ ಒಳ್ಳೆ ಮಾತಿನಿಂದ ತಂದ ಕೊಡೋ ನಮ್ಮ ಕೈಯಾಗ ಆಣಿ ಮಾಡಿ ಶರಣ ಬಸವ ಅಷ್ಟುರಿಗೆಲ್ಲ ಹೇಳತಾನ ಏನು ಇಡುದಿಲ್ಲ ತಂದ ಕೊಡ್ತೀನಿ ನಿಮ್ಮ ಕೈಯಾಗ ಹೆಂಗ ವಚನ ಕೊಟ್ಟು ಹೋಗಿ ಬೆಟ್ಟ ಶರಣ ಮನೆಯಾಗ ಮಾಡದಿಗಿ ಅಂಶಾರ ಆಡು ನೋಡಿ ಹೇಳ ಅಡ್ನಾಡಿ ಕಳ್ಳರ ಗಾಡಿ ಬಿಡಿ ನಡೆದಾದವ ಗಂಟೆಲ್ಲ ಇಡೂನು ದೊಡ್ಡಾಗ ಹೊರಗಿನ ಮಾಡದಿಗಿ ತಿಳಿಲಿಲ್ಲ ಆಡು ನೋಡಿ ಎದ್ದಾಳ ಲಘು ಮಾಡಿ ಎಲ್ಲ ಗ್ವಾಳೆ ಮಾಡಿ ಕೊಟ್ಟಾಳ ಕೈಯಾಗ ಶರಣರ ಕೈಯಾಗ ಶರಣ ಕೊಟ್ಟ ಕಳ್ಳರ ಕೈಯಾಗ ಕಳ್ಳರ ಕೈಯಾಗ ಕಳ್ಳರು ಹೊಳೆ ಹಿಗ್ಗಾಡಿ ಹೊತ್ತಾರಿ ಜಿಗದ್ಯಾಡಿ ಆಸೂರು ಕೂಡಿ ಹೊಂಟಾರಿ ಆವಾಗ ಕಣ್ಣ ಹೋಗಿ ನಿಂತಾರ ಕ್ಷಣದಾಗ ಶರಣನ ಧ್ವಜಾಗ ಕಣ್ಣಂತೂ ಕಾಣವಲ್ಲು ಕೈ ಕಾಲಂತೂ ಹೋಗಿ ಬಿಟ್ಟು ಹೊತ್ತು ಹೊಂಟ್ರ ಆಗ್ತೀವಿ ನಾವು ಸರ್ಕಾರ ಸ್ವಾಧೀನ ಎಂತ ಶರಣನ ಮ್ಯಾಲ ಯಾಕ ಮಾಡಿದೆವು ಭೈಮ ಅಂತಾನ ಜಲ್ದಿ ಉದ್ಧಾರ ಮಾಡಿ ಗುರುವೆ ಅಂತ ಹಿಡದಾರೋ ಧರುಣಿ ಮ್ಯಾಲ ಉದ್ಭವಿಸಿ ಮರಣ ರಹಿತ ಅನಸಿಕೊಂಡ್ರು ಜಗ ಉದ್ಧಾರ ಮಾಡಿ ಹಾರು ಜಗದ ಜೀವನ ರೇವತ ಶರಣ ಬಸವನ ಕಥಾ ಕೇಳಿದ್ರ ಅದಕ್ಕೆ ಹೆಣ್ಣಿನ ಬಳಗದಾಗ ಗಣತಿ ಅನ್ಬೇಕಾದ್ರೆ ಯಾವ ಪ್ರಕಾರವಾಗಿರ್ಬೇಕು ಹೌದು ಯಾಕಂದ್ರೆ ನಾವು ಅಗಳದು ಅಲ್ಲಿಗೆ ಸ್ಟಾಪ್ ಮಾಡಿದ್ದೇವೆ ಅರ್ಧಕ್ಕೆ ಹೌದಲ್ರಿ ಮಾಸ್ತರ್ ಯಾಕಂದ್ರೆ ಇದು ಒಳಗ ಅಡ್ತಾರ್ ಕಂಪ್ನಿ ಒಂದು ಬರ್ಲಾಕತ್ತೇವ ಹಂಗೆ ಬರ್ತಾವ್ರಿ ಮಾಸ್ತರ್ ಬಂದ ಹಿಡಿದು ನೋಡ್ಲಕತ್ತೀನಿ ಕರೆಂಟ್ ಕಾಡ್ತದ ಬೇಡ ಯಾವ್ದಾರೆ ಒಂದು ಇದಿಮೈ ನಡಬರ್ ಕರೆ ಬರ್ತದ ಮತ್ತೇನ್ ಮಾಡ್ತದ ಏನ್ರಿ ಬಂದು ಒಟ್ಟು ಕೆಡ್ಸದ್ ಹಂದಿ ಮಾಡ್ತದ ಟೈಮ್ ಏನಾಗ್ಯದ್ರ ಹಾಡ್ಕಿ ಹಾಡೋದ ಖಬರ್ ಅದ ನಿಮಗ ಹೌದೌದು ಹಿಂಗ್ ಕೇಳೋ ಕಂಪ್ನಿ ಒಂದು ಬೇರೆ ಹೌದಪ್ಪ ಒನ್ ಟೆಕ್ಚರ್ ಕಂಪ್ನಿ ರೀ ಅವು ನಾನು ಇಲ್ಲಿಗೆ ಬಂದ ಹಿಡಿದು ನೋಡ್ಲಕತ್ತೀನಿ ಖರೆ ಒಂದಿಲ್ಲ ಒಂದು ಬರೇ ಯಜ್ಞಗಳೇ ಬರ್ಲಾಕತ್ತೇವ್ ಹೌದಲ್ರಿ ಮಾಸ್ತರ ಬರೋ ಟೈಮಿಗೆ ಏನ್ ನೋಡಿ ಬಂದಿರೋ ನೀವು ಹಾಡ್ಕಿ ಒಂದು ದಿನ ಸಂಪೆ ಆಗಿಲಿ ಊರಾಗ ಯಾಕ ನಮ್ಮ ತಲಿ ಖರಾಬ್ ಆಗಿಬಿಟ್ಟವ್ರಿ ಹೌದು ಇದು ಏನು ವಿಚಿತ್ರಪ್ಪ ಮಂದಿ ಹಿಂಗಾಗ್ಯಾವ ಎಲ್ಲಿ ಗರ್ತಿ ಅನಿಸ್ಕೋಬೇಕಾದ್ರೆ ಈ ಜಗತ್ತದೊಳಗ ಯಾವ ಪ್ರಕಾರವಾಗಿರ್ಬೇಕು ತಾಯಿ ಹೆಂಗಿರ್ಬೇಕ್ರಿ ಮಾಸ್ತರ ತಾಯಿ ಒಬ್ಬಾಕಿ ತಾಯಿ ಏನು ಮಾಡ್ಲಕತ್ತಾಳ
ರಾಜ ಇದ್ದ ದೊಡ್ಡ ರಾಜ. ಹೌದು ಆ ರಾಜನ ಮನ್ಯಾಗ ಮಾತ್ರ ಬಡವನ ಹೆಣ್ತಿ. ಹೌದು ಹೌದು ಬಡವಿದ್ದವ ಮಾತ್ರ ದುಡಿಲಕ್ಕಿದ್ದ. ಹಾ. ಆ ಬಡವನ ಹೆಣ್ತಿ ಆ ಊರಾಗ ಬಹಳ ಚೆಲುವಿದ್ದಳು. ಹೌದಲ್ರಿ ಮಾಸ್ತರ, ಐಶ್ವರ್ಯ ರಾಯ್ ಇದ್ದಂಗ ಬಹಳ ದೊಡ್ಡ ರೂಪವತಿ ಇದ್ದಳು. ಹೌದು ಹೌದು ಅವಾಗ ಒಂದು ದಿವಸ ರಾಜ ಮೆರವಣಿಗೆ ಮಾಡ್ಕೋಬೇಕಂತ ತಿಳ್ಕೊಂಡು ಊರಾಗ ಹೊಂಟಿದ್ದ. ಹೌದು ಹೌದು ಊರಾಗ ಮಾತ್ರ ಮೆರವಣಿಗೆ ಮಾಡೋ ಟೈಮದೊಳಗ ಆ ಯಾವ ಬಡವನ ಹೆಣ್ತಿ ಹಾ ಹಾ ಹೆಣ್ಣು ಮಕ್ಕಳು ಕೂಡ ಕೂಡಿ ಮೆರವಣಿಗೆ ನೋಡ್ಲಕ್ ನಿಂತಿದ್ಳು. ಹೌದು ಮೆರವಣಿಗೆ ನೋಡುವಂತ ಟೈಮದೊಳಗೆ ಈ ರಾಜ ಇದ್ದವ ಎಲ್ಲಿ ಹೋಯ್ತ್ರಿ ನೆದರ ಒಂದು ರಥದೊಳಗೆ ಕುಂತು ಹೊಂಟಿದ್ದ. ಹಾ ಹೋಗುವಂತ ಟೈಮ್ದೊಳಗ ಗೆಳತಿಯರು ಕೂಡ ನಿಂತಿದ್ಳಲ್ಲ ಹೆಣ್ಮಗಳು. ಹೌದು ಹೌದು ಆ ಬಡವನ ಹೆಣ್ತಿ ಮ್ಯಾಗ ಇವನ ಮನಸ್ಸು ಹೋಯ್ತು. ಹೌದು ಯಾರ್ದು? ರಾಜಂದು. ರಾಜಂದ ಯಾವಾಗ ಇವನ ಮನಸ್ಸು ಹೋಯ್ತು, ಹಾ ಆದ ಕೂಡಲೇ ಮಾತ್ರ ರಾಜಾಗ ಹೊಟ್ಟೆ ಸಮಾಧಾನ ಆಗ್ಲಕ್ ತಯಾರಿಲ್ಲ. ಹೌದು ಹೌದು ಯಾವಾಗ ಆಕಿಗೆ ನಾ ಮೋತಿ ನೋಡ್ಬೇಕು, ಹಾ ಯಾವಾಗ ಕಲಿಬೇಕು, ಆಕಿನ ಕೂಡ ಯಾವಾಗ ನಾ ಮಾತಾಡ್ಬೇಕಂತ ಹೌದು ಹೌದು ಹೊಟ್ಟೆ ಇವನಿಗೆ ಸಮಾಧಾನ ಆಗ್ಲಿಲ್ಲ. ಹಾ. ಪ್ರಧಾನಿ ಕರೆದು ಹೇಳ್ದ, ಏ ಪ್ರಧಾನಿ ಹಾ ಮಗನ ನಾ ಅಲ್ಲಿ ಮೆರವಣಿಗೆ ಮಾಡ್ಕೊಳ್ಳುವಂತ ಟೈಮ್ದೊಳಗೆ ಹೌದು ಆ ಹೆಣ್ಣು ಮಗಳು ಏನು ನಿಂತಿದಳಲ್ಲ ಹಾ ಆಕಿನ ಮ್ಯಾಗ ನನ್ನ ಮನಸ್ಸು ಹೋಗ್ಯದು, ಈಗಿಂದ ಈಗ ಹೋಗಿ ಕರ್ಕೊಂಡು ಬಾ ಅಂತ ಹೇಳ್ದ. ಅವಾಗ ಏನ್ ಮಾಡ್ತಾನ್ರಿ ಪ್ರಧಾನಿ? ಪ್ರಧಾನಿಯಪ್ಪ ಅಂತಂದ್ರ ಹಾ ಹಾ ಅವನ ಕೈಯಾಗ ಆಳ ಮನುಷ್ಯ ಇದ್ದ, ಅವ ದುಡಿಲ್ಯಾಕ. ಹೌದಲ್ರಿ ಮಾಸ್ತರ? ಆಗಿಂದಾಗೆ ಮಾತ್ರ ಹೋದ ಆ ಹೆಣ್ಣು ಮಗಳ ಮನೆಗೆ. ಹಾ ಏನ್ ಹೇಳ್ತಾನ್ರಿ? ಹೋಗುದ್ರೊಳಗೆ ಮನ್ಯಾಗೆ ಇದ್ದಳು ಹೆಣ್ಣು ಮಗಳು. ಹೌದು ಹೌದು ಹೋಗಿ ಹೇಳ್ತಾನ ರಾಜ, ಯಾರು ಪ್ರಧಾನಿ, ಹಾ ಈಗಿಂದೀಗೆ ಮಾತ್ರ ನಮ್ಮ ರಾಜರ ನಿನಗೆ ಬಾ ಅಂತ ತಿಳ್ಕೊಂಡು ಆರ್ಡರ್ ಆಗ್ಯದ, ಹೌದು ಹೌದು ನಡಿ ಅಂದ. ಅವಾಗ ಏನ್ ಹೇಳ್ತಾಳ್ರಿ ಹೆಣ್ಮಗಳು? ಅವಾಗ ಹೆಣ್ಣು ಮಗಳು ಹೇಳ್ತಾಳ, ಹಾ ನಿಮ್ಮ ರಾಜಾಗ ಹೋಗಿ ಹೇಳು, ಹಾ ಹಾ ನಂದೊಂದು ಮಾತು ಕರಾರದ, ಹೌದು ನನ್ನ ಮನೆ ತನಕ ಅವನೇ ಬರ್ಬೇಕು, ಹಾ ನಾ ಮಾತ್ರ ಅವನ ಮನೆಗೆ ಹೋಗಂಗಿಲ್ಲ. ಹೌದು ಹೌದು ಒಂದಿನ ಯಾಕೆ ಬಂದು ಬರ್ಲಕ್ಕ ಬಂದು ನನ್ನ ಮನ್ಯಾಗ ಅವ ಊಟ ಮಾಡಿ ಹೋಗನಪ್ಪ ಅಂತಂದ್ರ ಆಮ್ಯಾಗ ನಾ ಬರ್ತೀನಿ ಅವನ ಮನೆಗೆ, ಹೋಗಿ ಹೇಳ ರಾಜಾಗ ಅಂದಳಕ್ಕೆ. ಹೌದು 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 ಅವಾಗ ಪ್ರಧಾನಿ ಇದ್ದವ ಏನ್ ಹೇಳ್ರಿ? ಹೋಗಿ ಸೀದಾ ಬಂದ್ರ ರಾಜಾಗ ಹಿಂಗ ಹೇಳ್ದ. ಹಾ ಅವಾಗ ರಾಜ ಏನಂದ, ಏನಂತನ್ರಿ? ಮಗ ಕುಣಿಲಕ್ ಚಾಲು ಮಾಡ್ದ. ಯಾಕ? ಹಾ ಕಾಮ ವಾಸನ ಏರಿತಲ್ಲ ಇವನು ತಲೆಯಾಗ. ಹೌದು ಹೌದು ಯಾವಾಗ ನಾ ಆಕಿ ಮೋತಿ ನೋಡ್ಬೇಕು, ಯಾವಾಗ ಆಕಿ ಕೂಡ ಕೂಡ್ಬೇಕಂತ ತಿಳ್ಕೊಂಡು ಇವನು ಮೈಯಾಗ ಊಕಲಕತ್ತಿತ್ತು. ಹಾ ಪ್ರಧಾನಿ ಬಂದು ಇಷ್ಟೇ ಹೇಳ್ದ, ಈಗಿಂದ ಈಗ ಹೋಗ್ತೀರಿ ಅಂತ ತಿಳ್ಕೊಂಡು ಮಾತ್ರ ಕುದುರೆ ಮೇಲೆ ಕೂತ. ಹಾ ಕುದುರೆ ಮೇಲೆ ಕುಂದ್ರದ್ರೊಳಗ ತಮ್ಮ ಅವಾಗ ಏನಾಗೈತ್ರಿ ಟೈಮ್? ಸಂಜೆ ಟೈಮ್ 7 ಗಂಟೆ ಮೀರಿ 8 ಆಗ್ಲಕತ್ತದ. ಹೌದು 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 ಸಂಜೆ ಟೈಮ್ದಾಗ ಮಾತ್ರ ಗಂಡಿದ್ದಾವ ಮಾತ್ರ ಕೆಲಸ ಮುಗಿಸಿಕೊಂಡು ಹಾ ಮನೆಗೆ ಬಂದ. ಹೌದು ಬಂದ್ ಅದೇ ಏನು ಊಟ ಮಾಡುವಂತ ಟೈಮ್ದೊಳಗೆ ಹೆಣ್ತಿ ಹೇಳ್ತಾಳ, ಏನ್ ಹೇಳ್ತಾಳ್ರಿ ಮಾಸ್ತರ? ನೀವು ದಿನ ಮಾಡು ಊಟ ಬ್ಯಾರೇನೆ, ಹಾ ಹಾ ಇವತ್ ಮಾಡುವಂತ ಊಟ ಬ್ಯಾರೇನೆ. ಅದು ಎಂತ ಊಟ ಅಂತ ಕೇಳ್ತಾನ ಅವಾಗ. ಅವಾಗ ಗಂಡಿದ್ದಾವ ಕೇಳ್ತಾನ, ಹೌದು ಹೌದು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಅಂತ ಹೇಳ್ತಾರ. ಹೌದು ಹೌದು ಗಂಡ ಹೇಳಿದು ಹೆಣ್ತಿ ಕೇಳ್ಬೇಕು. ಹೆಣ್ತಿ ಹೇಳಿದು ಗಂಡ ಕೇಳ್ಬೇಕು, ಹಿಂಗ ಸೃಷ್ಟಿ ನೇಮದ. ಹೌದಲ್ರಿ? ಅವಾಗ ಗಂಡಿಗೆ ಹೇಳ್ತಾಳ, ನೋಡ್ರಿ ದಿನ ನೀವು ಊಟ ಮಾಡೋ ಟೈಮ್ದೊಳಗ ತಾಟಿನೊಳಗೆ ಮಾತ್ರ ಎಲ್ಲ ಖುಲ್ಲ ಮಾಡಿ ಬಿಡ್ತೀರಿ, ಹೌದು ಇವತ್ತು ಅರ್ಧ ಊಟ ಮಾಡ್ರಿ ಅರ್ಧ ಅದ್ರಾಗೆ ಬಿಡ್ರಿ ಅಂಜಿಲ್ಲ ಅಂದೊಳಗೆ. ಹೌದು ಯಾಕಾಗಲ್ಲಕ್ಕಂದ ಗಂಡ ಇದ್ದವ ಹಾ ಅರ್ಧ ಮರ್ಧ ಊಟ ಮಾಡಿ ಮಾತ್ರ ಗಂಡ ಎದ್ದು ಮಾತ್ರ ಹೋದ. ಹೌದು ಹೌದು ಹೋಗುದ್ರೊಳಗೆ ಬತ್ತು ನೋಡ್ರಿ ರಾಜನ ಸವಾರಿ. ಕುದುರೆ ಬಂತು, ಕುದುರೆ ಮ್ಯಾಗ ಕೂತು ಬಂದ. ಹಾ ಬಂದವನೇ ಬಾಗ್ಲ ಬಡ್ಲಿಕ್ಕೆ ಚಾಲು ಮಾಡ್ದ. ಹೌದು ಹೌದು ಏನ್ ಬಾಗ್ಲ ಬಡ್ದ, ಹಾ ಹಾ ಬಡದ್ರೊಳಗೆ ಈಕಿ ಗೊತ್ತಾಯ್ತು ಯಾರಿಗೆ, ಹೆಣ್ಣು ಮಗಳಿಗೆ. ಹಾ ಏನಂತಾರ್ರಿ ಅವಾಗ ಮನಸ್ಸಿನಾಗ? ಬತ್ತಲ್ಲ ಹುಚ್ಚ ರಾಜ ಅಂದಳಕ್ಕಿ. ಹೌದು ಹೌದು ಗಂಡಗ್ ಒಯ್ದು ಮಂಚಕ್ಕೆ ಹಚ್ಚಿ ಬಂದಿದ್ಳು, ಅವನಿಗೆ ನಿದ್ದೆ ಹತ್ಕೊಂಡ್ ಬಿಡ್ತು. ರಾಜ ಇದ್ದವ್ ಸೀದಾ ಬರೋಣ ಹಂಗೆ ಒಳಗೆ ಹೋಗ್ತಾರೆ. ಅವ ಹೌದು ಹೌದು ಒಳಗೆ ಬಂದು ಸೀದಾ ಬಂದು ಮಂಚದ ಮ್ಯಾಗ ಕೂತ ಹಾ ಗಡಬಡಿಸ್ಲಕತ್ರಿ ಆಸಾಮಿ. ಹೌದಲ್ರಿ ಮಾಸ್ತರ? ತಗೊಂಡ್ ಬಾ ಮೊದಲು ಊಟ ಅಲ್ಲಕತ್ತ. ಅವಾಗ ಏನಂತಾಳ್ರಿ? ಗಡಬಡ ಮಾಡ್ಬೇಡ್ರಿ ರಾಜರೇ, ಹಾ ಸಮಾಧಾನ ಹೌದು ಹೌದು ಆರಿಸಿ ಉಂಡ್ರಿ, ಜರ ಹಾ ಬಿಸಿ ಉಂಡ್ರಿ ಬಾಯಿ ಸುಡ್ತದ, ಹೌದು ಹೌದು ಆರಿಸಿ ಉಂಡ್ರಿ ಅಂತ ಹೇಳ್ತಾಳ ಹೆಣ್ಮಗಳು. ಹೌದು ಅವಾಗ ಮಾತ್ರ ರಾಜ ಗಡಬಡಿಸ್ಲಕತ್ತು. ಹಾ. ಅದು ಏನು ಗಂಡ ಊಟ ಮಾಡಿ ಬಿಟ್ಟಿದ್ದಲ್ಲ ಹಾ ಅದೇ ತಾಟ ತನಕ ಮಾರಿ ಮುಂದೆ ಇಟ್ಲಕ್ಕಿ. ಅವಾಗ ಏನಂತಾನ್ರಿ ರಾಜ? ಹೆಂಗ್ ದಿಟ್ಟಿಸಿ ನೋಡ್ದ ತಾಟಿಗೆ, ಹಾ ದಿಟ್ಟಿಸಿ ನೋಡ್ರಿ ರಾಜ ಏನಂದ, ಏ ಭ್ರಷ್ಟ ನಾರಿ, ಭ್ರಷ್ಟ ನಾರಿ, ಹಾ ಹಾ ಮಗಳ ಇದು ಯಾರೋ ತಿಂದಿರುವಂತ ಎಂಜಲದ. ಹೌದು ನಾ ದಿನ ಮನ್ಯಾಗ ಬಂಗಾರ ತಾಟ್ನಾಗ ಉಣ ಅಂತ ಮನುಷ್ಯ. ಹಾ ಹಾ ನಾ ಮನಸ್ಸು ಮಾಡಿದ್ರ ಮಗಳ ಹೊತ್ತು ಹೊಂಡ್ರದಾಗ ಮುಂಜಾನೆ ಏಳೋದ್ರೊಳಗೆ ನಿಮ್ಗೆ ಜಪಾಟಿನ ಕಿತ್ತಿಸಿ ಬಿಡ್ತೀನಿ ಅಂದ. ಹೌದು ಹೌದು ಪಕ್ಕ ಎಚ್ಚರಿರ್ಲಿ, ಹಾ ನೀ ಏನ್ ಮಾಡಿದಿ ಊಟಕ್ಕೆ ಬಾತ್ ಹೇಳಿದಿ ನನಗೆ, ಹೌದು ಊಟಕ್ಕೆ ಕರ್ಸಿದಿ, ಇದು ಯಾರೋ ತಿಂದಿದ್ದು ಅನ್ನ ತಂದು ನನ್ನ ಮಾರಿ ಮುಂದೆ ಹಿಡಿತಿ ಮಗಳ ಅಂದವ. ಹಾ ಅವಾಗ ಅಕ್ಕಿ ಹೇಳ್ತಾಳ ಹೆಣ್ಣು ಮಗಳು, ಏನ್ ಹೇಳ್ತಾಳ್ರಿ? ಪತಿವ್ರತ ಧರ್ಮ ಕಾಪಾಡ್ಕೋಬೇಕಾದ್ರೆ ಹೆಂಗದ, ಹಾ ಹೆಂಗಾಯ್ತ್ರಿ ಮಾಸ್ತರ? ಹುಟ್ಟಿದ್ರ ಅಂತ ಹೆಣ್ಮಕ್ಳು ಹುಟ್ಟಬೇಕು ಈ ಜಗತ್ತದೊಳಗ. ಹೌದು 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 ಅವು ಒಂದ್ ಅರ್ಧ ಮರ್ಧ ಇರ್ತಾವಲ್ಲ, ಹೌದು ಇಂಥವ್ ಹಾಪ್ ತಲಿ ಇರ್ತಾವಲ್ಲ ಹುಡುಗಿಯರು, ಇಂಥವ್ ತೊಗೊಂಡು ಏನ್ ಮಾಡಿ ಸುಡ್ತೀರಿ ಏನು. ಅದಕ್ಕ ಆ ಹೆಣ್ಣು ಮಗಳು ಹೇಳ್ತಾಳೆ ಏನಂತ, ಏನ್ ಹೇಳ್ತಾಳ್ರಿ? ಏ ರಾಜ, ಹಾ ಯಾರ ತಿಂದಿದ್ದಲ್ಲೋ ಅದು ನನಗೇನು ತಾಳಿ ಕಟ್ಟ್ಯಾನಲ್ಲ ನನ್ನ ಬಲಕ್ ಕೂತು, ಹೌದು ನನ್ನ ಗಂಡ ಮಾತ್ರ ಇದು ಉಂಡಿರುವಂತ ತಾಟದ, ಹಾ ಅವ ಎಂಜಲ್ ಮಾಡಿ ಬಿಟ್ಟಿದ್ ಊಟದ ತಿನ್ನೋ ಅಂದಳಕ್ಕಿ. ಹೌದು ಹೌದು ಅವಾಗ ಇವ ರಾಜಾಗ ಹೆಂಗೈತ್ರಿ, ಹೆಂಗಾಯ್ತ್ರಿ ಮಾಸ್ತರ? 7 ಜೋಡ್ ತೊಗೊಂಡು ಹೊಡ್ಕೊಂಡಂಗೈತ್ರಿ ಮಗನಿಗೆ. ಹೌದು ಹೌದು ಹೌದು
ಶೆಟ್ಟಿಗೆ ಅರ್ದ ಮಗಳ ನಿನಗೆ ಏನೋ ಬಂದದ ಹೋಗದಂದ ಅವ ನಾ ಬಂಗಾರ ತಾಟಿನೊಳಗ ಉಣ ಅಂತ ರಾಜ ಹಾ. ನಿನ್ನ ಗಂಡಿ ಹೆಚ್ಚು ಮಾಡಿಟ್ಟಿದ್ದು ಇದು ಊಟ ಮಾಡ್ಯಾನ ಅಂದವ. ನಾ ಏನ್ ಅಷ್ಟು ಕನಿಷ್ಠ ತಿಳ್ಕೊಂಡಿದ್ದೀನಿ ಮಗಳ ಮಗನಿಗೆ ಪಿತ್ ಏರಿತ್ತಲ್ರಿ ಕಾಮ್ ಏರಿತಿ ತಲೆಗಿ. ಅವಾಗ ಹೆಣ್ಣು ಮಗಳು ಒಂದು ಮಾತು ಹೇಳ್ತಾಳ ಬಂಗಾರ ಅಂತ ಮಾತ. ಏನ್ ಹೇಳ್ತಾಳ್ರಿ? ಏ ರಾಜ ನನ್ನ ಗಂಡ ಇದ್ದವ ಊಟ ಮಾಡಿದ ತಾಟಿನಾಗ ನೀವು ಉಳ್ಳಾಕ ಒಲ್ಲತ್ತಿದಿ. ನನ್ನ ಗಂಡ ಈ ಶರೀರಕ್ಕೆ ದಿನ ಎಲ್ಲಿ ಬೇಕಾದಲ್ಲಿ ಮುಟ್ಟಿ ಈ ಶರೀರ ಪೂರ ಮೈಲಿಗೆ ಮಾಡಿಬಿಟ್ಟಾನು. ಹೌದೌದು. ನನ್ನ ಗಂಡ ಮುಟ್ಟಿರುವಂತ ಈ ಶರೀರ ಮ್ಯಾಗ ಆಶೆ ಮಾಡಿದಿ. ಹಾ ಹಾ ಅವ ಬಿಟ್ಟಿದ್ದು ಊಟ ಮಾತ್ರ ಮಾಡಲ್ಲಂತಿದಿ. ಹೌದು ಹೌದು. ಅವ ಬಿಟ್ಟಿದ್ದು ಬರೇ ಊಟ ಮಾಡಲತ್ತಿದಿ. ಹಾ. ಈ ಶರೀರಕ್ಕೆ ಮುಟ್ಟಿ ಮಾತ್ರ ಹೊಲಸು ಮಾಡ್ಯಾನಲ್ಲೋ. ಹೌದು. ಇಂಥ ಹೊಲಸು ಶರೀರಕ್ಕೆ ಹೆಂಗ್ ಮುಟ್ತಿದೋ ಹುಚ್ಚ ರಾಜ ಅಂದಳಕಿ. ಅವಾಗ ಏನಾಗೈತ್ರಿ ರಾಜಂದು? ಅವಾಗ ಹೇಳಿತು ತಲೆಯಾಗ ಬಂದಿದ್ದು ಕಾಮ ವಾಸನ ಹಾ. ಶಬ್ದ ಪಾತಾಳ ಕೇಳಿತ್ರಿ ಮಗನಿಗೆ. ಹೌದು ಹೌದು. ಯಾವ ಕುದುರೆ ಮ್ಯಾಗ ಕೂತು ರಾಜ. ಅರು ಆಯ್ತು ಅವನಿಗೆ. ಅದಕ್ಕ ಪತಿವ್ರತ ಅಂದ್ರ ಹೆಣ್ಮಕ್ಳು ಅಂದ್ರೆ ಹಿಂಗಿರ್ತಾರಪ್ಪ. ಏ ಹೌದಲ್ರಿ ಮಾಸ್ತರ? ಇಂಥವ್ರಿಗೆ ಪತಿವ್ರತ ಅಂತಾರ. ಹೌದು ಹೌದು. ಗಂಡನ ಪೂಜೆ ಯಾರು ಮಾಡ್ಯಾರ ಹಾ. ಅವರೇ ಜಗತ್ತದೊಳಗೆ ಉಳ್ಕೊಂಡಾರ. ಏ ಹೌದಲ್ರಿ ಮಾಸ್ತರ? ಅದಕ್ಕೆ ನಿನ್ನೆ ಹೇಳ್ತಿತ್ತು ನೋಡೋದು ಕಿಸ್ಬಾಯಿ. ಏ ಹೌದು ಹೌದು. ದಾನೇಶ್ವರಿ ಬುಟ್ಟ್ಯಾಗ ಬಾಳೆಹಣ್ಣು ತಗೊಂಡು ಬಂದಿದ್ರತ್ತ. ಹೌದು. ಬುಟ್ಟ್ಯಾಗ ಬಾಳೆಹಣ್ಣು ತಗೊಂಡು ಬಂದ ಕೆರೆ ಹಾ. ಕಲ್ಯಾಣದಾಗ ಹಂಚಲಾಕತ್ತಿದಳತ್ತ. ಹೌದು ಹೌದು ಹೌದು. ಕಲ್ಯಾಣದಾಗ ಹಂಚೋಕ್ಕಿಂತ ಮೊದಲ ಆಕಿನ ಹೆಸರು ಏನಿತ್ತು ಅವನಿಗೆ ಗೊತ್ತಿಲ್ರಿ ನಾ ಪಕ್ಕ. ಆಕಿನ ತಳಾರೇ ಗೊತ್ತದಲ್ರಿ ಮಾಸ್ತರ? ಬರೀ ದಾನಮ್ಮ ದಾನಮ್ಮ ಅಂತ ಹೇಳ್ಕೊತೆ ಬಂದವ. ಹಾ. ದಾನಮ್ಮನ ಹೆಸರು ದಾನಮ್ಮ ಇದ್ದಿದ್ದಿಲ್ಲ. ಆಕಿಂದ ಯಾವ ಊರ್ರಿ ಮಾಸ್ತರ ಮೊದಲ? ಮೊದಲು ಊರು ಆಕಿಂದ ಉಮರಾಣಿ. ಹೌದು ಹೌದು. ಉಮರಾಣಿ ಒಳಗೆ ಹುಟ್ಟುದಳು ಆಕಿ ನಿಂಗಮ್ಮ. ನಿಂಗಮ್ಮ. ಹಾ ಧಾನಮಲ್ಲ. ತಾಯಿ ತಂದೆ ಇಟ್ಟಿರುವಂತ ಹೆಸರು ನಿಂಗಮ್ಮ. ಹೌದು ಹೌದು. ಆ ನಿಂಗಮ್ಮ ಅನ್ನುವಂತ ಹೆಸರು ಅಳಕಿಸಿ ದಾನಮ್ಮ ಅಂತ ಹೆಸರು ಇಟ್ಟವ್ರು ಯಾರು? ಯಾರಿಟ್ಟಾರಿ ಮಾಸ್ತರ? 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ. ಭಕ್ತಿ ಭಂಡಾರಿ ಬಸವ, ಹೌದು ಹೌದು. ಜಗಜ್ಯೋತಿ ಬಸವ, ಹಾ. ವಿಶ್ವಗುರು ಬಸವಣ್ಣ ಅನಿಸಿಕೊಂಡ. ಹೌದು ಹೌದು ಹೌದು. ಆ ಬಸವಣ್ಣ ಏನ್ ಮಾಡ್ದ? ಹಾ. ಮಾಡೋರ್ ಭಕ್ತಿ ಕೆಡಿಸೋರು ನೀಡೋರು ಕೆಡಿಸೋದು ಬೇಡ. ಬ್ಯಾಡ ಬೇಡ. ಅದಕ್ಕಾಗಿ ಹಾ. ನೀ ಹಂಚವ ನಿನ್ನ ಇಚ್ಛಾ ಚಲೋ ಐತಂದ್ರೆ ಎಲ್ಲರಿಗೆ ಬರ್ತಾವ ಅಂತ ಹೇಳ ನಾವು ಆದೇಶ ಮಾಡ್ಯಾನ. ಆವಾಗ 1,96,000 ಗಳಂಗರಿದ್ರು. ಹಾ ಹಾ. ಮತ್ತೆ 63 ಮಂದಿ ಶರಣರಿದ್ರು ಅಲ್ಲಿ. ಏ ಹೌದಲ್ರಿ ಮಾಸ್ತರ? ಇದು ಅಲ್ಲದೆ ಮಿಂಡ ಜಂಗಮರು ಬ್ಯಾರೆ. ಏ ಅವ್ರು ಬೇರೆ ಮಾಸ್ತರ? ಎಷ್ಟೋ ಮಂದಿಗೆ ಹಂಚಿ ಹಾ ಹಾ. ಆ ಬಾಳೆಹಣ್ಣು ಎಷ್ಟು ಉಳ್ದಾವಲ್ಲಿ? ಅವಕ್ಕೆ ಎಷ್ಟು ಅಷ್ಟೇ ಉಳ್ದವ ಮಾತ್ರ. ಬುಟ್ಟ್ಯಾಗ ಎಷ್ಟು ಬಾಳೆಹಣ್ಣು ತಂದಿದಲ್ಲ ಅಷ್ಟೇ ಬಾಳೆಹಣ್ಣು ಉಳ್ದಾವ. ಅವಾಗ ಏನಂತಲ್ರಿ ಬಸವಣ್ಣ? ಅವಾಗ ಕಲ್ಯಾಣದೊಳಗಿರುವಂತ ಬಸವಣ್ಣ ಹೆಸರಿಟ್ಟನಕ್ಕಿಗೆ. ಹಾ ಏನಂತ್ರಿ? ಇವತ್ತಿಗೆ ನೀನು ನಿಂಗಮ್ಮ ಅಲ್ಲವಾ? ಯಾವಾಗ ನೀ ಬಾಳೆಹಣ್ಣು ದಾನ ಮಾಡಿದೆ ಅಂದ್ರ ಹಾ ಹಾ. ದಾನೇಶ್ವರಿ ದಾನೇಶ್ವರಿ ಅಂತ ತಿಳ್ಕೊಂಡ್ ಹೆಸರ ಬಸವಣ್ಣ ಇಟ್ಟಾನ. ಬಸವಣ್ಣ ಇಟ್ಟಾನ. ಹೌದು ಹೌದಲ್ರಿ ಮಾಸ್ತರ? ಇವ ಹೇಳಕತ್ತಾನ ಹಾ. ನಮ್ಮ ದಾನಮ್ಮ ಅನ್ನುವಂತಕಿ ಶ್ರೇಷ್ಠ ಅಳ ಹೌದು ಹೌದು ಹೌದು. ಅಂತ ಅವ ಹೇಳಕತ್ತಿದ. ಹಾ. ಇನ್ನೊಂದು ಹೇಳಂಗಿತ್ತ ಕಚ್ಚಿ ಬಿಚ್ಚಿ ಹೇಳ್ಬೇಡ. ಚಲೋ ಹೇಳ ಮಾಸ್ತರ. ಮಗಳ ನೀನು ಒಯ್ದು ಸ್ಟೆಪ್ನಿ ಹಚ್ಬೇಕಾಗ್ತದ. ಸಾಕ ಹೇಳಂಗಿತ್ತಂದ್ರ ಚಂದಾಗಿ ಹೇಳು. ಹಾ ಹಾ. ಹ್ಞೂ ದಾನೇಶ್ವರಿ ಅತ್ತಕಿನ ಹೆಸರು ಮೊದಲು ಇದ್ದಿದ್ದಿಲ್ಲ, ಹಿಂದ್ಗಡೆ ಬಂದದ. ಏ ಹೌದಲ್ರಿ ಮಾಸ್ತರ? ನಿಂಗಮ್ಮ ಅನ್ನುವಂತ ಹೆಸರು ಕೆಡಿಸಿ ಹೆಸರು ಇಟ್ಟವ್ರು ಬಸವಣ್ಣವ್ರ. ಹೌದು ಹೌದು ಹೌದು. ಬಸವಣ್ಣನೇ ಹಚ್ಚತಾನೆ ಈ ಏ ಜಗತ್ತ. ಹೌದಲ್ರಿ ಮಾಸ್ತರ? ದಯಾನಿಧಿಯಾದ ಶರಣ ಜ್ಞಾನ ದೃಷ್ಟಿಲ ನೋಡಿಕೊಂಡು ಹೌದು. ಹೋಗ್ರಿ ಅಂತ ಕಣ್ಣ ಮ್ಯಾಲ ಕೈ ಎಳದಾರು. ಎಲ್ಲಿಗೆ ಹೋಗೋಣಂತ ಸುರು ಬಂದು ಪಾದಕ ಬಿದ್ದಾರು. ಜಲ್ದಿ ಉದ್ಧಾರ ಮಾಡ್ರಿ ಜಗತ್ತಿನೊಳಗ ನೀವ ಸದ್ಗುರು. ಇಂದಿನ ಹಿಡದು ಸಂಸಾರದ ಬಂಧನ ನಮಗ ಬೇಕಾಗಿಲ್ಲ. ಆಶಾನಿಗಿ ದಾಸೋ ಮನ್ಯಾಗ ದುಡಿಯುತ್ತಾನೆ ಅಂತಾರು. ಜಯ ಜಯ ನಮ ಪಾರ್ವತಿ ಪತಿ. ಜಯ ಜಯ ನಮ ಪಾರ್ವತಿ ಪತಿ. ಮತ್ತು ಒಂದು ಮಾತ ನೀವು ಸಾತುಗೌಡ್ರ ಚಿತ್ತಿಟ್ಟು ಕೇಳಬೇಕ್ರಿ. ಹೌದು. ಆ ಮಡದಿಯಾದ ಮಹಾದೇವಿಯವರು ಬಸರ ಇದ್ದಾರು. ಅವರು 9 ತಿಂಗಳ ನವಮಾಸ ತುಂಬಿ ಬಳಲುತ್ತಿದ್ದಾರು. ಅದೇ ವೇಳದಲ್ಲಿ ಜಂಗಮರು ಒಬ್ರು ಊಟಕ ಬಂದಾರು. 3 ವರ್ಷ ಹಿಂದ ಮುಂದ ನೋಡಲಾರ್ದ ಶರಣ ಬಸವ ಹೇಳತಾನ. ಜಂಗಮರು ಒಬ್ರು ಊಟಕ ಬಂದರ ಕೊಡಿವೇಳಂದಾರು. ಈ ಮಾತ ಕೇಳಿ ಮಹಾದೇವಿಯವರು
ಮಾತು ಕೇಳಿ ಮಾದೇವಿಯವರು ಬಹಳ ಬಂದಾರು ಹೇಳುವುದಾಗುವುದಿಲ್ರಿ ನನಗ ಏನು ಹೇಳಬೇಕ್ರಿ ನಿಮಗ ಹೌದು ಕಾಳ ಬಂದಂಗ ಬರ್ತಾವ ಇವು ಊಟ ಮಾಡುವರು ಈ ಮಾತ ಕೇಳಿ ಶರಣರ ಬಾಳ ಸಿಟ್ಟಿಗೆ ಬಂದಾರು ನೀನು ಹಡಿಯುವುದೇ ಬ್ಯಾಡಂತ ಶಾಪ ಕೊಟ್ಟಾರು 3 ವರ್ಷ ಮಾದೇವಿಯವರು ಹಡಿಲಾರ್ದ ಹಾಗೆ ಕುಂತ್ರು ಸಾಕ್ಷಾತ್ ದೇವರ ಬಂದು ಆಣಿ ಬಿಡಿಸಿದರು ಆಣಿ ಬಿಡಿಸಿದ ಮ್ಯಾಲ ಮಾದೇವಿಯವರು ಗುರು ಲಿಂಗ ಜಂಗಮಂತ ಮಗನಿಗೆ ಹೆಸರ ಎತ್ತಾರು ಹಿಂಗೈತ್ರಿ ಶರಣನ ಆಟ ಬಲ್ಲವನೇ ಬಲ್ಲ ಗುಟ್ಟ ದಾಸೋಹದ ಪೈಟ ನಡೀತು ಹಾಗ ನಡೀತು ಹಾಗ ಎಷ್ಟಂತ ಹೇಳಲಿ ಅವನ ಲೀಲ ಹೇಳಲಿ ಅವನ ಯಾವ ಅರಳಗುಂಡಿಗೆ ಶರಣ ಬಸಪ್ಪನವರು ಹೌದು ಈ ಬ್ರಹ್ಮಪೂರ್ವಕ ಬಂದ ಬಳಿಕ ಮಾತ್ರ ಹೋಳಿ ಹುಣ್ಣಿ ಟೈಮ್ದೊಳಗೆ ತಮ್ಮ ಎಂತ ಪವಾಡ ಮಾಡ್ತಾನ ಶರಣ ಬಸಪ್ಪ ಅಂದ್ರೆ ಸಾಮಾನ್ಯ ಇದ್ದಿದ್ದಿಲ್ಲ ಹೌದು ಹೌದು ಯಾಕಂದ್ರೆ ಎಲ್ಲರ ಮ್ಯಾಗ ಅಂತಃಕರುಣೆ ಇದ್ದ ಹಾ ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಏನ್ ಹೇಳ್ತಾರ್ರಿ ದಯ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಹೌದು ದಯವೇ ಧರ್ಮದ ಮೂಲವಯ್ಯ ಹೌದು ಹೌದು ಹೇಳ್ಕೊತ ಬಂದಾರ ಜ್ಞಾನಿಗಳು ಹೌದಲ್ರಿ ಹೇಳ್ಯಾರ ಯಾವಾಗ ಈ ಶರಣ ಬಸಪ್ಪನವರು ಹಾ ಬ್ರಹ್ಮಪೂರ್ವಕ ಬರ್ತಾರ ನೋಡು ಅರಳಗುಂಡಿಗೆ ಬಿಟ್ಟು ಬ್ರಹ್ಮಪೂರ್ವಕ ಬಂದ ಅವಾಗ ಏನ್ ಮಾಡ್ಯಾರಿ ಮಾಸ್ತರ ಬ್ರಹ್ಮಪೂರ್ವಕ ಬಂದ ಒಂದು 4 ಮಂದಿ ಚಾವಟ ಕಂಪನಿ ಗಂಟು ಬಿದ್ದು ಅವನಿಗೆ ಹಾ ಅವ್ರ ಊರಿದ್ದಲ್ಲಿ ಇರೋರಿ ಮಾಸ್ತರ ಅಲ್ಲಿದು ನೀಗಿ ಬಂದಿನೊಳಗಾಗಿ ಇಲ್ಲಿನೂ ಇವರೇ ಗಂಟು ಬಿದ್ದಾರೆ ಹೌದು ಹೌದು ಯಾಕಂದ್ರ ಶರಣರಿಗೆ ಕಾಡವ್ರು ಬಹಳ ಬಹಳ ಮಂದಿ ಅವರಿಗೆ ಹಚ್ಚಾರ ಇರ್ತಾರ ಮಾಸ್ತರ ಎಷ್ಟು ಅವ್ರಿಗೆ ಕಾಡ್ಯಾರ ಅಷ್ಟು ಜಗತ್ತದೊಳಗೆ ಎತ್ತರಕ್ಕೆ ಹೋಗ್ಯಾರ ಅವರು ಹೌದು ಹೌದು ಶರಣರು ಹೌದು ಎಲ್ಲ ಲಿಂಗ ಶಿವಶರಣರು ಎಷ್ಟು ಕಾಡ್ಯಾರ ಬಹಳ ಕಾಡ್ಯಾರಿ ಬಾಸ್ಗಿ ಕುಲಕರ್ಣಿ ಹಾ ಹಾ ಎಟ್ಟಿಟ್ಟು ಕಾಡ್ಯಾರ ಗೊತ್ತದ ಹೌದು ಹೌದು ಮಗನ ಹಾ ಹೊಚ್ಚು ಕುರುಬ ಅಂದಾರ ಅವರು ಹೌದು ಹೌದು ನಿನಗೆ ತಲೆನೇ ಹೊಡಿಸಿ ಬಿಡ್ತೀನಿ ಅಂತ ಅಂದಾನವ ಹಾ ಏನಂದ್ರು ಸಹಿತ ಅವ ಅಳಿಗಾಡ್ಲಿಲ್ಲ ಎಲ್ಲಾ ಲಿಂಗ ಹೌದು ಯಾರ ಭಗವಂತ ನಮಸ್ಮರಣೆ ಮಾಡ್ತಿದ್ದ ಹಾ ಒಂದು ದಿನಕ್ಕೆ ಎಷ್ಟು ಮಾಡ್ತಿದ್ದ ಜಪ ಹಾ ಎಷ್ಟು ಮಾಡ್ತೀರಿ ಮಾಸ್ತರ ಅದಕ್ಕೆ ಹೇಳ್ತಾರೆ 7 ಕೋಟಿ ಹೌದು ಹೌದು 7,70,000 ದಿನ ಜಪ ಮಾಡ್ತಿದ್ದ ಅವ ಹೌದು ಹೌದು ಆದ್ರೆ ಹಾ ಜಪ ಮಾಡ್ಬೇಕಾದ್ರೆ ಎಷ್ಟು ಅದತ್ತಮ್ಮ ಎಷ್ಟಾಯ್ತ್ರಿ ಮಾಸ್ತರ 21,600 ಜಪ ಮಾಡ್ಬೇಕು ಹೌದು ಹೌದು ಇದಕ್ಕೆ ಮಿಕ್ಕಿ ಮಾಡ್ತಿದ್ದ ಯಾರು ಎಲ್ಲ ಲಿಂಗ ಶರಣ ಮತ್ತೆ 7 ಕೋಟಿ ಅಂದ್ರೆ ಎಲ್ರಿ ಒಂದು ದಿನಕ್ಕೆ 7 ಕೋಟಿ ಮಾಡ್ತಿದ್ದ ಅವ ಹೌದು ಹೌದು 7 ಕೋಟಿ ಮ್ಯಾಗ 70,000 ಹೌದು ಜಪ ಮಾಡ್ತಿದ್ದ ಅವಾಗ ಹಾ ಈ ಬ್ರಹ್ಮಪುರಕ್ಕೆ ಬಂದಾಗ ಅರಳಗುಂಡಿಗೆ ಶರಣ ಬಸಪ್ಪನವರಿಗೆ 4 ಮಂದಿ ಚಾವಟ ಮಂದಿ ಗಂಟು ಬಿದ್ರು ಏನು ಹುತ್ತು ಶರಣ ಬಸ್ಯ ಮಗ ಬೋರ್ಡ್ ಹಾಕ್ಯಾನಲ್ಲಿ 1000 ಕುಳ್ಳು ತಂದು ಯಾರು ಕೊಡ್ತಾರ ಮಠಕ್ಕ ಹೌದು ಹೌದು ಒಂದು ಸಂತಾನ ಕೊಡ್ತೀನಿ ಅಂತ ಬೋರ್ಡ್ ಹಾಕ್ಯಾನ ಮಗ ಹೌದು ಹೌದು ಬಂದವ್ರಿಗೆಲ್ಲ ಬೂದಿ ಕೊಡ್ತಾನ ಮಕ್ಕಳ ಅವತ್ತ ಹೇಳ್ತಾನ ಈ ಮಗ ಹಾ ನೋಡಮ್ ನಮಗೂ ಮಕ್ಕಳು ಕೊಡಲಕ್ಕ ಹಾ ನಾವೇ ಹೋಗಮ್ ನಡೀರಿ ಸೋಂಗ್ ತಕೊಂಡ್ ಅವ್ನು ಬಲ್ಯಾಕಂದ್ರ ಅವ್ರು ಹೌದು ಹೌದು ಅದ್ರೊಳಗೆ ಅವ್ರು 5-6 ಮಂದಿ ಕೂಡಿ ಮಾತಾಡ್ಕೊಂಡ್ರು ಹಾ ಮಾತಾಡ್ಕೊಂಡು ಅದ್ರಾಗ ಏನಾಗ್ಯಾನ್ರಿ ಮಾಸ್ತರ ಒಬ್ಬವ ಹೆಣ್ಣಾದ ಸೀರೆ ಉಟ್ಕೊಂಡ ಹಾ ಒಬ್ಬವ ಏನದ ಹೆಣ್ಣು ಆದವನು ಗಂಡ ಆದ ಹೌದು ಹೌದು ಇವ್ರಿಬ್ರು ಸೋಂಗ್ ತಕೊಂಡು ಶರಣ ಬಸಪ್ಪನ ಬಲ್ಯಾಕ ಹೋದ್ರು ಹೌದು ಅವಾಗ ಇವ ಹೆಣ್ಣು ಏನ್ ಆಗಿದ್ ನೋಡ್ರಿ ಹಾ ಏನ್ ಮಾಡ್ಯಾರ್ರಿ ಹೆಣ್ಣು ಆದ ಹೋಗಿ ಪಾದಕ್ಕೆ ಬಿದ್ದು ಬೇಡ್ಕೊಳಕತ್ತ ಏನಂತಲ್ರಿ ಮಾಸ್ತರ ಯಪ್ಪ ನನ್ನ ಲಗ್ನ ಆಗಿ 3 ತಿಂಗಳಾಗ್ಯದ ಹಾ ಹಾ ನನ್ನ ಗಂಡ ಸತ್ತಾನ ಹೌದು ಹೌದು ನನಗ್ ಮುತ್ತೈತನ ಕೊಡು ಯಪ್ಪ ಅಂತ ಬೇಡ್ಕೊಂಡ ಇವ ಹೌದು ಹೌದು ಯಾರು ಸೀರೆ ಉಟ್ಕೊಂಡು ಹೋಗಿದ್ನಲ್ಲ ಹಾ. ನನಗ್ ಮುತ್ತೈತನ ಕೊಡು ಯಪ್ಪ ತಿಳ್ಕೊಂಡು ಮಾತ್ರ ಬೇಡ್ಕೊಳಕತ್ತ ಹೌದು ನಿನ್ನ ಗಂಡ ಸತ್ತಿದ್ನಂದ್ರ ನಾ ಏನು ದೇವ್ರ ಏನು ಅವನಿಗೆ ಉಳಿಸ್ಲಾಕ ಹಾ ಹಾ ವೈ ಸುಡಗಾಡ್ದಾಗ ಸೇರಿಸ್ಬಿಡ ಆ ಮಗನಿಗೆ ಅಂದ ಅವ ಶರಣ ಬಸಪ್ಪ ಹೌದು ಹೌದು ಅದು ಜೀವಂತ ಇತ್ರಿ ಅದು ತಟ್ಟಿ ಮ್ಯಾಗ ಹಾಕೋ ಟೈಮ್ದಾಗ ಸಂಗಪ್ಪ ಹ್ಞೂ 4 ಮಂದಿ ಹೊತ್ಕೊಂಡು ಬಂದಿದ್ರು ಹಾ ಅದು ಜೀವಂತ ಇತ್ತದು ಸುಮ್ಮ ಸೋಂಗ್ ತಕೊಂಡು ನೋಡಂಬರತ್ತೆ ಬಂದಿದ್ರು ಹೌದು ಹೌದು ಅವಾಗ ಮಾತ್ರ ಇದು ಜೀವಂತ ಇತ್ತು ಶರಣ ಬಸವನ ಬಾಯಿಲೆ ವಾಕ್ಯ ಏನು ಬತ್ತಲ್ಲ ಹಾ ಅದು ಜೀವಂತ ಇದ್ದು ಕರೆಕರೆನ ಸತ್ತು ಬಿಡ್ತಿರಿ ಸುಳಿ ಮಗ ಹೌದು ಹೌದು ಸಂಗಾಪ ಹೋಗಿ ಸುಡುಗಾಡು ಸೇರ್ದ ಹಾ ಹಾ ಅವಾಗ ಅವು ಏನಲ್ಲಕತ್ತು ಏನಂತವ್ರಿ ಮಾಸ್ತರ ಹೊತ್ತು ಶರಣಾಗ ನಾವು ಮಾಡಿದ ಆಟನೇ ಗೊತ್ತಾಗ್ಲಿಲ್ಲ ಈ ಮಗನಿಗೆ ಹಾ ಹಾ ತಗೊಂಡ್ ನಡ್ರಿಲ್ಲ ಈ ಸಂಗ್ಯಾಕ ಕಡೆ ಊರ್ ಹೊರಗಂದ್ರ ಹೌದು ಹೌದು ಹಂಗ ಚಟ್ಟದಾಗ ಇದ್ದಿದ್ದು ತಗೊಂಡ್ ಕೆರೆ ಹೊರಗೆ ಬಂದ್ರಿ ಏನಂತಾರೆ ಯಾವಾಗ ಹೇಳೋ ಸಂಗಪ್ಪ ಅಲ್ಲಕತ್ರು ಎಲ್ಲಿದೆ ಹೇಳ್ಬೇಕ್ರಿ ಸಂಗಪ್ಪ ಸಂಗಪ್ಪ ಅಲ್ಲೇ ಸುಡುಗಾಡು ಸೇರ್ಯಾನವ ಮತ್ತೆ ಎಲ್ಲಿ ಹೇಳ್ತಾನ
ಹೌದೌದು ಹೊಟ್ಟೆ ಹೇಳಕ್ಕೆ ತಯಾರಿಲ್ಲ. ಹಾ ಅವಾಗ ಇವ ಹೆಣ್ಣಾದ ವಿಚಾರ ಮಾಡ್ಲಕತ್ತ ಸೀರೆ ಉಟ್ಕೊಂಡಿದ್ನಲ್ಲ. ಏನ್ ಮಾಡ್ತಾನ್ರಿ? ಶರಣನ ಬಾಯಿಲೆ ಬರೇ ಇಷ್ಟೇ ವಾಕ್ಯ ಬಂದದ, ಈ ಮಗ ಚಟ್ಟದ ಮ್ಯಾಗೆ ಮರ್ಗಾಯ ಆಗ್ಯಾನ, ಹಾ ಹಾ ನನ್ನ ಹಣಿ ಬರೀ ಹೆಂಗಾಗಿರ್ಬೇಕಂದವ. ಎಲ್ಲೋ ಹೋಗ್ಯಾನ್ರಿ ಮಾಸ್ತರ ಒಳಗ? ಸೀರೆ ಉಟ್ಕೊಂಡಿದ್ನಲ್ಲವ. ಹಾ ನಾನು ಮುತ್ತೈತನ ಬೇಡಿನಿ ಶರಣ ಬಸಪ್ಪಗ. ಹೌದ್ ಹೌದ್ ನನ್ನ ಹಣಿ ಬರೀ ಹೆಂಗಾಗಿರ್ಬೇಕಂತ ತಿಳ್ಕೊಂಡ್ಕೆ ಸಂಧ್ಯಾಗ ಓಡ್ ಹೋಯ್ತತ್ರಿ ಅದು ಮೊದಲೇ. ಹೌದ್ ಹೌದು ಹೋಳಿ ಹುಣ್ಣಿಮೆ. ಹಾ ಹಾ ಹೋಳಿ ಹುಣ್ಣಿಮೆ ಟೈಮ್ದಾಗ ಸಂಧ್ಯಾಗ ಓಡ್ ಹೋಯ್ಕೆರೆ ಏನ್ ಮಾಡ್ಲಕತ್ತು, ಏನ್ ಮಾಡ್ಯಾನ್ರಿ ಮಾಸ್ತರ? ಚೆಕ್ ಮಾಡ್ಕೊಳಕತ್ತದು. ಹೌದ್ ಹೌದು ಎದಿ ಮ್ಯಾಗ ಕೈ ಆಡ್ಸ್ಕೊಂಡ್ ನೋಡ್ದ ಮಲಿ ಎಲ್ಲ ಸಿಗ್ತಿದ್ವು ಅತ್ತ. ಹಾ ಹಾ ಹಿಂದ ಕೈ ಆಡ್ಸ್ಕೊಂಡ್ ನೋಡ್ತತ್ತ ತುರ್ಬ ಬಂದಿತ್ತ ಹಾ ಅಡಕಿನ ಮ್ಯಾಗ. ಹೌದ್ ಹೌದು ಏನೋ ಒಂದು ವಸ್ತು ನೋಡ್ಕೋಬೇಕಾಗಿತ್ತಲ್ಲ, ಅಮೂಲ್ಯವಾದ ವಸ್ತು. ಅದನ್ನು ಚೆಕ್ ಮಾಡ್ಕೊಂಡು ನೋಡ್ತ ಸಾಪ್ ಆಗಿಬಿಟ್ಟಿತ್ತ ಪೂರಾನೇ. ಹೌದ್ ಹೌದು ಹಾ ಅವಾಗ ಹೋಳಿ ಹುಣಿಬಿರಿ ಮತ್ತ ಹೊಯ್ಕೊಳಕ್ ಚಾಲು ಮಾಡ್ನತ್ ಮಗ ಲಬ 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 ಲಬ. ಹೌದ್ ಹೌದ್ ಅವಾಗ ಹೊಯ್ಕೊಳಕ್ ಚಾಲು ಮಾಡ್ದ ಹೋಳಿ ಹುಣಿಮ್ಯಾಗ. ಹಾ ಯಾರು ಕೇಳ್ಬೇಕ್ರಿ ಅವಾಗ? ಹೋಳಿ ಹುಣಿಮ್ಯಾಗ ಹೊಯ್ಕೊಳಕತ್ತಾನ ಬಿಡ್ರಿ ಅಲ್ಲಕತ್ತೋತ ಎಲ್ಲ ಕೇಳ್ದವ್ರ. ಅವ್ನು ಹಿಂಗಾಗಿದ್ದ ಹಣಿ ಬರ ಅವ್ರಿಗೇನು ಗೊತ್ತ. ಹೌದ್ ಹೌದು ಅದೇ ಲಗ್ನ ಆಗಿ 3 ತಿಂಗಳಾಗ್ಯದ ಮಗುಂದು. ಹಾ ಹೆಣ್ತಿ ನಡಿಲಾಕ್ ಬಂದಾಳ ಮನ್ಯಾಗ. ಹೌದ್ ಹೌದು ಅದು ಹೊಯ್ಕೊಳ್ಳೋದು ನೋಡಿ ಮಾತ್ರ ಒಂದು ಹುಡುಗ ಕರ್ದು ಹೇಳದ್ನತ್ತವ, ಹಾ ನನ್ನ ಹೆಣ್ತಿಗೆ ಹೋಗಿ ಹೇಳು ಈಗಿಂದೀಗೆ ಬಾತ್ ಹೇಳಕ್ ಈಗ ಇಲ್ಲಿಗೆ ಅಂದ. ಹೌದ್ ಹೌದು ಅದು ಓಡಿ ಹೊಯ್ಕೊತ್ ಬತ್ರಪ್ಪ, ಅದು ಹೆಣ್ಮಗಳು. ಹಾ ನನ್ನ ಮಾತ್ರ ಹಣಿ ಬರಿ ಹಿಂಗಾಗ್ಯದ, ಹಾ. ನೀನು ಮೊದಲೇ ಹೆಣ್ಣಿದಿ, ನೀವೊಬ್ಬ